ಇವತ್ತು ದಾರಿಯಲ್ಲಿ ನಡ್ಕೋಗ್ಬೇಕಾದ್ರೆ ನರಿ ಕಾಣಿಸ್ಬಿಡದ. ಇವತ್ತು ಬೆಳಿಗ್ಗೆ ಎದ್ದ ನಂತರ ಲೈಟ್ ಆಫ್ ಮಾಡಿ ನಂತರ ಸ್ನಾನ ಮಾಡಿಕೊಂಡು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಧೂಪ ಹಾಕಿ ನಂತರ ದೇವಸ್ಥಾನದ ಬಾಗಿಲು ತೆಗೆದು ನೋಡಿದರೆ ಸೂರ್ಯನ ಕಿರಣಗಳು ಅಮ್ಮನವರ ಗರ್ಭಗುಡಿಯನ್ನು ಸ್ಪರ್ಶಿಸುತ್ತಿದ್ದವು. ನಂತರ ದೇವಿಯ ಮೇಲಿದ್ದ ಹೂಗಳನ್ನೆಲ್ಲ ತೆಗೆದುಹಾಕಿ ಆಮೇಲೆ ದೇವಸ್ಥಾನವನ್ನು ಸ್ವಚ್ಛ ಮಾಡಿಕೊಂಡು ನಂತರ ದೇವಸ್ಥಾನವನ್ನು ನೀರಿಂದ ಒರೆಸಿ ನಂತರ ಗರುಡು ಗಂಬವನ್ನು ನೀರಿನಿಂದ ತೊಳೆದು ಬಟ್ಲಿಕ್ಕಿ ನಂತರ ನಾಗದೇವತೆಯ ಮುಂದೆ ಕಸ ಗುಡಿಸಿ ನೀರು ಹಾಕಿ ನಂತರ ಹೂಗಳಿಂದ ಅಮ್ಮನವರು ಮತ್ತು ಶಿವಲಿಂಗಕ್ಕೆ ಅಲಂಕಾರ ಮಾಡಿ ನಂತರ ನಾಷ್ಟ ಮಾಡಿಕೊಂಡು ಮನೆ ಕಡೆ ಹೊರಟೆ. ಹೋಗುವಾಗ ದಾರಿಯಲ್ಲಿ ಒಂದು ನರಿ ಕಾಣಿಸಿತು. ಅದನ್ನು ನೋಡಿಕೊಂಡು ನಂತರ ಮನೆಯ ಕಡೆ ಬಂದೆ. ನಂತರ ನಮ್ಮ ಮಾವನ ಮಗನಿಗೆ ಗಾಡಿ ಕಲಿಸಿಕೊಡಬೇಕಾಗಿತ್ತು. ಅವನಿಗೆ ಗಾಡಿ ಕಲಿಸಿಕೊಡುತ್ತಾ ನಂತರ ಗಾಡಿಯನ್ನು ತೆಗೆದುಕೊಂಡು ತಟಗುಪ್ಪೆ ಕಡೆ ಹೊರಟೆ. ಏನಕ್ಕೆ ಎಂದುಕೊಂಡೆರಾ? ಹಾಲು ಹಾಕಿ ಬರಲು ಡೈರಿಗೆ. ನೋಡಿ, ಇದೇ ಆ ಡೈರಿ. ಇಲ್ಲಿ ಹಾಲು ಹಾಕಿ ಬಂದ ನಂತರ ಗಾಡಿಯಲ್ಲಿ ಮನೆ ಕಡೆ ಹೊರಟೆ. ನಂತರ ಊಟ ಮಾಡಿಕೊಂಡು ಎಂದಿನಂತೆ ದೇವಸ್ಥಾನದ ಕಡೆ ಹೊರಟೆ. ನಂತರ ಸಂಜೆ ಪೂಜೆ ಮಾಡಿ ಒಬ್ಬರಿಗೆ ತಡೆ ಹೊಡೆಯಬೇಕಾಗಿತ್ತು. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ನಾಳೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.